ನಮಸ್ಕಾರ. ವೆಲ್ಕಮ್ ಟು ಮ್ಯಾಜಿಕ್ ಆಫ್ ಕೆಮಿಸ್ಟ್ರಿ ಲೈಫ್ ಸೀರೀಸ್. ಓಕೆ, ಈ ಸೀರೀಸ್ನಲ್ಲಿ ನಾವು ಕೆಮಿಸ್ಟ್ರಿ ನಮ್ಮ ಡೈಲಿ ಲೈಫ್ ಒಳಗಡೆ ಯಾವ ರೀತಿಯಾಗಿ ಮ್ಯಾಜಿಕ್ ಮಾಡುತ್ತೆ ಅನ್ನೋದನ್ನು ಕ್ಯೂರಿಯಾಸಿಟಿಯಿಂದ ಸ್ಟಡಿ ಮಾಡೋಣ. ಓಕೆ, ಫಸ್ಟು ನಮಗೆಲ್ಲ ಕೆಲವೊಂದಿಷ್ಟು ತಲೆ ಒಳಗಡೆ ಪ್ರಶ್ನೆಗಳೇನಿರುತ್ತೆ, ಡೈಲಿ ಯೂಸ್ ಮಾಡೋಂಥ ಕೆಲಸಗಳೇ ಆದರೂ ಸಹ ನಮಗೆ ಬಿಹೈಂಡ್ ಕೆಮಿಸ್ಟ್ರಿ ಗೊತ್ತಿರೋಂಗಿಲ್ಲ. ಹೌದಾ? ಏನಪ್ಪ ಅಂದರೆ, ನೀರಿನಿಂದ ಎಣ್ಣೆ ಕೈಗಳನ್ನು ಅಥವಾ ಕೊಳೆ ಇರೋಂಥ ಕೈಗಳನ್ನು ತೊಳೆಯೋಕ್ಕಾಗೋದಿಲ್ಲ, ಆದರೆ ಸಾಬೂನು ಹಾಕಿದ ತಕ್ಷಣ ಕೈಗಳು ಎಷ್ಟು ಸುಲಭವಾಗಿ ಸ್ವಚ್ಛಗೊಳ್ತಾವೆ. ಹೌದಾ? ಯಾಕಂತ ಗೊತ್ತಾ? ಏನಾದರೂ ಮ್ಯಾಜಿಕ್ ಇದೆಯಾ ಇದರಿಂದ? ನೋ, ಇದರಿಂದ ಏನು ಪ್ಯೂರ್ ಕೆಮಿಸ್ಟ್ರಿ ಇದೆ. ಆ ಕೆಮಿಸ್ಟ್ರಿ ಏನು ಅನ್ನೋದನ್ನು ಫಸ್ಟ್ ನಾವು ತಿಳ್ಕೊಳ್ಳೋಣ. ಹೌದಾ? ಈ ಒಂದು ಬೀಕರ್ನಲ್ಲಿ ನಾವು ವಾಟರ್ ಮತ್ತು ನೀರನ್ನು ತೊಗೊಂಡ್ರೆ ಆಯಿಲ್ ಏನೈತಪ್ಪ ಅಂತಂದರೆ ಮೇಲ್ಗಡೆ ಫಾರ್ಮ್ ಆಗುತ್ತಾ, ವಾಟರ್ ಕೆಳಗಡೆ ಫಾರ್ಮ್ ಆಗುತ್ತೆ. ದೇ ನೆವರ್ ಮಿಕ್ಸ್ ಈಚ್ ಅದರ್. ಇಟ್ ಮೀನ್ಸ್ ಆಯಿಲ್ ಆ್ಯಂಡ್ ವಾಟರ್ ದೇ ಆರ್ ಲೈಕ್ ಎನಿಮೀಸ್. ಅವರಿಗೆ ಒಬ್ರಿಗೆ ಕಂಡ್ರೆ ಒಬ್ರಿಗೆ ಆಗಂಗಿಲ್ಲ. ಹಾಗಾಗಿ ಅವರೇ ಸಪ್ರೇಟ್ ಇರ್ತಾರೆ, ಇವರೇ ಸಪ್ರೇಟ್ ಇರ್ತಾರೆ. ಯಾಕೆ ಸಪ್ರೇಟ್ ಇರ್ತಾರಪ್ಪ ಅಂತಂದರೆ, ಆಯಿಲ್ ಏನಪ್ಪ ಅಂತಂದರೆ ಅದು ಆಯಿಲ್ ನಾನ್ ಪೋಲಾರ್, ವಾಟರ್ ಈಸ್ ಪೋಲಾರ್ ನೇಚರ್. ಓಕೆ, ಅದಕ್ಕೆ ನಮಗೆ ಜಸ್ಟ್ ವಾಟರಿಂದ ಕೈ ತೊಳೆದ್ರೆ ಆ ಆಯಿಲು ನಮ್ಮ ಕೈಯಿಂದ ರಿಮೂವ್ ಆಗಂಗಿಲ್ಲ. ಹೌದಾ? ಈಗ ನಾವು ಸೋಪ್ ಮಾಲಿಕ್ಯೂಲ್ಸ್ ಬಗ್ಗೆ ತಿಳ್ಕೊಂಡು, ಸೋಪ್ ಹಾಕಿದ ತಕ್ಷಣ ನಮ್ಮ ಕೈ ಸ್ವಚ್ಛ ಆಗ್ತೈತಲ್ಲ, ಹಾಗೆ. ಹೌದಾ? ಈಗ ಫಸ್ಟು ಸೋಪ್ ಈ ಒಂದು ಸ್ಟ್ರಕ್ಚರ್ಗೆ ನಾವು ಸೋಪ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಹೌದಾ? ಇದರೊಳಗಡೆ 2 ಸೈಡ್ಸ್ ಇರ್ತವೆ. ಮೀನ್ಸ್ ಸೋಪ್ ಸ್ಟ್ರಕ್ಚರ್ ಆರ್ ಸೋಪ್ ಮಾಲಿಕ್ಯೂಲ್ ಹ್ಯಾವ್ 2 sides. ಒನ್ ಈಸ್ ಹೈಡ್ರೋಫಿಲಿಕ್ ಎಂಡ್, ಅನದರ್ ಎಂಡ್ ಈಸ್ ಹೈಡ್ರೋಫೋಬಿಕ್ ಎಂಡ್. ಈ ಎಂಡ್ ಏನು ಮಾಡ್ತೈತಪ್ಪ ಅಂತಂದರೆ, ಇದು ವಾಟರ್ನ ಲವ್ ಮಾಡ್ತೈತಿ. ಈ ಎಂಡ್ ಏನಪ್ಪ ಆಯ್ತಪ್ಪ ಅಂತಂದ್ರೆ ಆಯಿಲ್ ಮತ್ತು ಡರ್ಟಿ ಪಾರ್ಟಿಕಲ್ಸ್ನ ಲವ್ ಮಾಡ್ತೈತಿ. ಈ ಎಂಡು ಹೈಡ್ರೋಫಿಲಿಕ್ ಎಂಡು ವಾಟರ್ನ ಲವ್ ಮಾಡಿದರೆ, ಹೈಡ್ರೋಫೋಬಿಕ್ ಎಂಡು ಆಯಿಲ್ ಅಥವಾ ಡರ್ಟಿ ಪಾರ್ಟಿಕಲ್ಸ್ನ ಲವ್ ಮಾಡ್ತೈತಿ. ಹೌದಾ? ಯಾವಾಗ ನೀವು ಫಾರ್ ಎಕ್ಸಾಂಪಲ್ ಈ ಬೀಕರೊಳಗೆ ಕನ್ಸಿಡರ್ ಮಾಡೋಣ, ಇಲ್ಲಿ ಏನಿದೆ ಅಲ್ಲ, ಇದೆಲ್ಲ ಡರ್ಟಿ ಪಾರ್ಟಿಕಲ್ಸ್. ಓಕೆ, ದೀಸ್ ಆರ್ ದಿ ಸೋಪ್ ಮಾಲಿಕ್ಯೂಲ್ಸ್. ಓಕೆ, ಇಲ್ಲಿ ಏನಾಗ್ತೈತಪ್ಪ ಅಂತಂದರೆ, ಇಲ್ಲೆಲ್ಲ ವಾಟರ್ ಮಾಲಿಕ್ಯೂಲ್ಸ್ ಅಲ್ಲ, ಇದು ಈ ಎಂಡ್, ಈ ಹೆಡ್ ರೀಸನ್ ಏನೈತಲ್ಲ, ಇದು ವಾಟರ್ನ ಅಟ್ರಾಕ್ಟ್ ಮಾಡಿ, ಮೀನ್ಸ್ ಹೈಡ್ರೋಫಿಲಿಕ್ ಎಂಡ್. ಇದು ವಾಟರ್ನ ಅಟ್ರ್ಯಾಕ್ಟ್ ಮಾಡ್ತೈತಿ. ಈ ಎಂಡ್ ಏನೈತಲ್ಲ, ಕೊಳೆ ಪಾರ್ಟ್ನ ಅಟ್ರಾಕ್ಷನ್ ಮಾಡ್ತೈತಿ. ಇಲ್ಲ ಇದೆ ನೋಡಿರಿ, ಕೊಳೆ ಪಾರ್ಟ್ನ ಅಟ್ರಾಕ್ಷನ್ ಮಾಡಿ ಈ ಒಂದು ಸ್ಮಾಲ್ ಸ್ಟ್ರಕ್ಚರ್ ರಚನೆ ಆಗ್ತೈತಿ. ಈ ಸ್ಟ್ರಕ್ಚರ್ಸ್ನ ನಾವು ಮೈಸೀಲ್ಸ್ ಅಂತ ಕರಿತೀವಿ. ಓಕೆ, ಈ ಥರ ಮೈಸೀಲ್ಸ್. ಇಲ್ಲಿ ನಡುಗಡೆ ಏನಿರ್ತೈತಿ, ಡರ್ಟಿ ಪಾರ್ಟಿಕಲ್ಸ್ನ ಅಥವಾ ಆಯಿಲ್ ಪಾರ್ಟಿಕಲ್ಸ್ ಅಬ್ಸರ್ವ್ ಆಗ್ತೈತಿ. ಈ ಎಂಡ್ ಟೇಲ್ ಪಾರ್ಟ್ ಇದನ್ನು ಅಟ್ರಾಕ್ಷನ್ ಮಾಡ್ತೈತಿ. ಇಲ್ಲೆಲ್ಲ ವಾಟರ್. ಈ ರೀತಿಯಾಗಿ ಒಂದು ಮೈಸೀಲ್ಸ್